ಹಾಯ್ ಹಲೋ. ನೋಡಿ, ಇವತ್ತು ನಿಫ್ಟಿ ನಾನು ನೆನ್ನೆನೆ ಹೇಳಿದ್ದೆ. ಬೇರಿಷೆ ಟ್ರೆಂಡ್ ಕಾಣ್ತಾ ಇರೋದು, ಬೇರಿಷೆ ಆಗ್ಬೇಕು ಅಂತಾನು ಹೇಳಿದ್ದೀನಿ. ಕರೆಕ್ಟ್ ಆಗಿ ವಿಡಿಯೋ ಚೆಕ್ ಮಾಡ್ಕೊಂಬರ್ರಿ. ಯಾಕೆಂದ್ರೆ ಸಪೋರ್ಟ್ ಲೈನ್ ಮಾರ್ನಿಂಗ್ ಈವ್ನಿಂಗ್ ಸ್ಟಾರ್ ಆಗಿರೋದ್ರಿಂದ ಅದು ಕ್ಯಾಂಡಲ್ ಕೆಳಗಡೆನೆ ಕ್ಲೋಸ್ ಆಗಿರೋದ್ರಿಂದ ಬೇರಿಷ್ ಟ್ರೆಂಡ್ ನೋಡ್ಬೇಕು ನಾವು ಸದ್ಯ. ಇದು ಇಲ್ಲಿಂದ ಮೇಲೇನಾರ ಕ್ಲೋಸ್ ಆಗಿದ್ರೆ ಈ ಕ್ಯಾಂಡ್ಲು ಬುಲಿಶ್ ಆಗ್ತಾ ಇತ್ತು, ಹಾಲ್ ಟೈಮ್ ಮೈ ಬ್ರೇಕ್ ಮಾಡ್ತಾ ಇತ್ತು ಅಂತ ನಿನ್ನೆ ಕೂಡ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ನಿನ್ನೆ ಹೇಳಿದ್ದೆ, ಈ ಲೈನ್ ಏನಾದ್ರು ನಿಫ್ಟಿ ನಾಳೆ ಬ್ರೇಕ್ಔಟ್ ಕೊಟ್ರೆ, ಹಾ ಈ ಲೈಟ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ 25,600 ಬರ್ಬೇಕಂತ. ಸೊ ನಿಫ್ಟಿ ರೆಡಿ ಆಗಿದೆ, ನಾನು 25,600 ಬರ್ಬೇಕಂತ. ಸೊ ನಾಳೆ ಒಂದು ಟ್ವಿಸ್ಟ್ ಇದೆ, ಏನು ಅಂದ್ರೆ ಈ ವಿಕ್ಕಿಲ್ಲೇ ಬಂದು ಕ್ಲೋಸ್ ಆಗಿದೆ ಮಾರ್ಕೆಟ್, ಹಂಗಾಗಬಾರ್ದಿತ್ತು. ಸೊ ಕನ್ಸಲ್ಟೆಂಟ್ ಆಗ್ಬೋ ಚಾನ್ಸಸ್ ಇರುತ್ತೆ. ಎಲ್ಲರದು SL ಗಳನ್ನ ಕಟ್ ಮಾಡ್ಬೋದು ನಾಳೆ. ಸೊ ಹಂಗಾಗಿ ಇದು ಬ್ರೇಕ್ಔಟ್ ಕೊಟ್ಮೇಲೆ ನಾಳೆ ಎಂಟ್ರಿ ಕೊಡಿ, ಸೇಫ್ ಆಗಿರ್ತೀರಾ. ನೋಡಿ ನಾಳೆ ಏನಾಗ್ಬೋದು ನಿಫ್ಟಿ ಅಂತ ಒಂದು ನಮ್ ಪ್ರೊಡಕ್ಷನ್. ನಾನು ನಿನ್ನೆ ವಿಡಿಯೋ ಯಾರು ಓಪನ್ ಮಾಡಿ ನೋಡ್ಕೊಂಬರ್ರಿ. ನಾನು ನಿನ್ನೆ ಕರೆಕ್ಟ್ ಆಗಿ ಹೇಳಿದೆ, ಮಾರ್ಕೆಟ್ ಫಸ್ಟ್ ಬುಲ್ಲಿಶ್ ಹೋಗಿ ಬೇರಿಶಿಗೆ ಬರ್ಬೇಕು ಅಂತ. ಯಾಕೆ ಅಂತಾನು ಹೇಳಿದೀನಿ. ಇದೇ ಜಾಗಕ್ಕೆ ಹೋಗಿ ಬರ್ಬೇಕು ಅಂದ್ರೆ ಸ್ವಲ್ಪ ಇಲ್ಲೆಲ್ಲ ಐತದು ನನ್ನ ಲೈನು, ಇಲ್ಲಿ ಅನ್ಸುತ್ತೆ 25,990, 26,000 ಸಮಥಿಂಗ್ ಅಲ್ಲಿ ಇತ್ತು. ಅದು ಎಕ್ಸಾಕ್ಟ್ ಆಗಿ ಹೆಡ್ ಅಂಡ್ ಶೋಲ್ಡರ್ ಟಾರ್ಗೆಟ್ ನೋಡ್ಕೊಳ್ಳಿ. ನೋಡಿ, ಹೆಡ್ ಶೋಲ್ಡರ್ ಇವೆರಡು ಕರೆಕ್ಟ್ ಹೆಡ್ ಅಂಡ್ ಶೋಲ್ಡರ್ ಲೆವೆಲ್ಗೆ ಹೋಗಿ ರಿಜೆಕ್ಷನ್ ಆಗಿದೆ ಮಾರ್ಕೆಟ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದನೇ ಯಾಕೆ ರಿವರ್ಸ್ ಆಗ್ಬೇಕಾಯ್ತು, ಇಲ್ಲಿಂದ ಮೇಲೆ ಹೋಗ್ಬೇಕಂತಿಲ್ಲ, ಬ್ರೇಕ್ ಮಾಡ್ಕೊಂಡು ಒಂದ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸೇ ಕೊಟ್ಟಿಲ್ಲ. ನೋಡಿ, ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ಟಿಲ್ಲ ಇದ್ರ ಮೇಲಿಂದ ಕೆಳಗಡೆನೆ ಇದೆ ಮಾರ್ಕೆಟ್. ಸೊ ನಮ್ಗೆ ಹೇಳ್ತಾ ಇದೆ ಮಾರ್ಕೆಟ್ ಬೇರಿಶ್ ಅಂತ. ನಾನು ನೆನ್ನೆನೂ ಕೂಡ ಹೇಳಿದೆ, ಇಲ್ಲಿಂದ ಏನಾದ್ರು ಕೆಳಗಡೆ ಬಂದ್ರೆ ಬೇರಿಶ್ ಆಗುತ್ತೆ ಅಂತ. ಸೊ ಸಿಕ್ಕಾಬಟ್ಟೆ ಫಾಲ್ ಆಗ್ಬೇಕು. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿರೋದ್ರಿಂದ ಟಾರ್ಗೆಟ್ ಬಂದ್ಬಿಟ್ಟು 25,600 ಏನಾಗಿದೆ ಬೇರಿಶ್ ಅಲ್ಲಿ. ನಾಳೆ ಏನಾದ್ರು ನಿಫ್ಟಿ ಈ ಲೈನ್ ಬಿಟ್ಟು ಕೆಳಗಡೆ ಬಂದ್ರೆ ಈಸಿಯಾಗಿ ಬಂದ್ಬಿಡ್ತಾನೆ. ಒಂದಿನ ಇಲ್ಲ 2 ದಿನದೊಳಗಡೆ, ಒಂದಿನ ಆಗಲ್ಲ, 2 ದಿನ ಬೇಕು ನಿಫ್ಟಿಗೆ. ಸೇಫ್ ಆಗಿ ಇಲ್ಲಿ ಅಂತ ಸ್ವಲ್ಪ ಇದನ್ನ ಇಟ್ಟಿದ್ದೀನಿ. ಇನ್ನೊಂದು ಹೇಳಿದ್ದೇನೆ ನಿನ್ನೆ ವಿಡಿಯೋ ಮಾಡ್ತಾ, 5 ಮಿನಿಟ್ ಕ್ಯಾಂಡಲ್ ಅಲ್ಲಿ ವಿತೌಟ್ ಪ್ರೈಸ್ ಆಕ್ಷನ್ ಹೋಗಿದೆ ಈ ಕ್ಯಾಂಡಲ್, ಇದನ್ನ ಫೇರ್ ವ್ಯಾಲ್ಯೂ ಅಪ್ ಆಗುತ್ತೆ ಅಂತ ಪ್ರತಿದಿನ ನಾನು ವಿಡಿಯೋ ಮಾಡಿದಾಗೆಲ್ಲ ಹೇಳ್ತಾನೆ ಇದ್ದೀನಿ. ಈ ತರ ಹೋಗ್ಬಾರ್ದು ಮಾರ್ಕೆಟ್, ಈ ತರ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೂವ್ಮೆಂಟ್ ಕೊಡ್ಬೇಕು ಅಂತ. ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ನೋಡಿ, ಈ ಸತಿ ಅದನ್ನ ಕವರ್ ಮಾಡಿದೆ ನಿಫ್ಟಿ. ಮತ್ತೆ ಇನ್ನೂ ಒಂದು ಇಲ್ಲಿಗೂ ಏನಕ್ಕೆ ಬರ್ತಾ ಇದೆ ಅನ್ನೋಕ್ಕೂ ಒಂದು ರೀಸನ್ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಬಿಟ್ಟು ಹೋಗ್ತಾ ಇದೆ ನಿಫ್ಟಿ, ಇದನ್ನ ಹೋಗ್ಬಾರ್ದು ಈ ತರ. ನೋಡಿ, ಈ ಗ್ಯಾಪ್ ನ ಬಿಟ್ಟು ಹೋಗಂಗಿಲ್ಲ ನಿಫ್ಟಿ ಬುಲ್ಲಿಶ್ ಆಗ್ಬೇಕು ಅಂತಂದ್ರೆ. ಮತ್ತೆ ಇಲ್ಲಾಂದ್ರೆ ಇನ್ನೊಂದ್ ದಿವಸ ಯಾವಾಗಾರು ಬಂದು ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾಳೆ ನಿಫ್ಟಿ ಬೇರಿಶ್ ಅಲ್ಲೇ ನೋಡಕ್ ಸಿಗೋದು ಅಂತ ನನಗೆ ಇವಾಗ್ಲೂ ಅನಿಸ್ತಾ ಇರೋದು. ಯಾರ್ಯಾರಿಗೆ ಏನ್ ಅನ್ಸುತ್ತೋ ಅಂತ ಕಮೆಂಟ್ ಆಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಹೇಳ್ತಾ ಇದೀನಿ ನಾನು. ಅರ್ಥ ಆದ್ರೆ ಏನಾರು ಇದ್ರೆ ಕಮೆಂಟ್ ಮಾಡಿ. ನಾಳೆ ನನಗೆ ಬುಲ್ಲಿಶ್ ಆಗುತ್ತೆ ಅಂತ ಯಾವ್ದೇ ತರದ್ ಕಾಣಿಸ್ತಾ ಇಲ್ಲ. ಇನ್ನೂ ಒಂದು, ನಾಳೆ ನೋಡಿ ಕಪ್ ಅಂಡ್ ಹ್ಯಾಂಡ್ಲ್ ಫಾರ್ಮೇಶನ್ ಆಗಿದೆ, ಮತ್ತೆ ಫ್ಲಾಗ್ ಅಂಡ್ ಪೋಲ್ ಕೂಡ ಮಾಡ್ಕೊಂಡು ಬೀಳ್ತಾರ ಮಾರ್ಕೆಟ್ ಅಲ್ಲಿ. ಒಂದು ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡು ಆಲ್ರೆಡಿ ಟಾರ್ಗೆಟ್ ಎಕ್ಸಾಕ್ಟ್ ಆಗಿ ಒಂದು ಸ್ಟಾಪ್ ಆಗಿದೆ ನೋಡ್ರಿ. ಎಕ್ಸಾಕ್ಟ್ ಟಾರ್ಗೆಟ್ ಒಂದು ಚೂರು ಹಿಂದೆ ಮುಂದೆ ಆಗಿಲ್ಲ, ಎಕ್ಸಾಕ್ಟ್ ಟಾರ್ಗೆಟ್ ಒಂದು ಸ್ಟಾಪ್ ಆಗೈತೆ. ಅಂದ್ರೆ ಈ ಫ್ಲಾಗ್ ಅಂಡ್ ಪೋಲ್ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಕಪ್ ಅಂಡ್ ಹ್ಯಾಂಡ್ ಟಾರ್ಗೆಟ್ ಇನ್ನು ಇದೆ. ಇದ್ರೊಳಗಡೆ ಎಂಟ್ರಿ ಕೊಡುತ್ತೆ 25,833 ಇದೇ ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್. ಸೊ ಹಂಗಾಗಿರೋದ್ರಿಂದ ಮಾರ್ಕೆಟ್ ನಾಳೆ ಬೇರಿಶ್ ಅಲ್ಲೇ ಕಾಣೋದು. ಬುಲ್ಲಿಶ್ ಆಗ್ತೀನಿ ಅಂತ ನಂಗೆ ಯಾವುದೇ ತರದ ಒಂದು ಹಿಂಡು ಕಾಣ್ತಾ ಇಲ್ಲ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ. ಮತ್ತೆ NSE ಆಪ್ಷನ್ ಚಿಹ್ನೆ ಇದು OA ರೇಷಿಯೋ ಏನ್ ಹೇಳ್ತೀವಿ ನೋಡೋಣ. ಕಾಲ್ ಕಡೆ OI ಬಂದ್ಬಿಟ್ಟು 54,306 ಇದಾರೆ. ಚೇಂಜಿಂಗ್ ಇನ್ OI ಬಂದ್ಬಿಟ್ಟು 44,000 ಇದಾರೆ. ಪುಟ್ ಕಡೆ ಬಂದ್ಬಿಟ್ಟು 37,000 ಜನ ಪುಟ್ ಕಡೆ ಚೇಂಜಿಂಗ್ ಇನ್ OI ಇದಾರೆ. OI ರೇಷಿಯೋ ಬಂದ್ಬಿಟ್ಟು ಜಾಸ್ತಿ ಇದೆ. ಸೊ ಏನಕ್ಕೆ ಅಂತಂದ್ರೆ ಇದು ಏನಾಗುತ್ತೆ ನಾಳೆ ಅಂತ ಹೇಳ್ತೀನಿ ನೋಡಿ. ಟಕ್ಕಾರ್ ಅಂತ ಇವತ್ತು ನಿನ್ನೆ ತರ ಇವತ್ತು ಏನಾಯ್ತು ಅದೇ ತರ ಹೋಗ್ಬಿಟ್ಟು ಅವ್ರದ್ದು SL ನ ಹಿಟ್ ಮಾಡ್ಕೊಂಡು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಾಳೆ ಅವ್ರು ಎಕ್ಸಿಟ್ ಮಾಡ್ದಂಗಿದ್ರೆ ಆ ಕೆಲಸ ಮಾಡುತ್ತೆ 9, 7, 9, 8 ಒಳಗಡೆ. ಸೊ ನಾಳೆ ಬೇರಿಶೆ ಆಗ್ಬೋದು ಅಂತ ನನ್ನ ಅನ್ಸಿಕೆ. ಯಾಕೆ ಚೇಂಜಿಂಗ್ ಇನ್ OI ಬಂದ್ಬಿಟ್ಟು 44,000 ಕಾಲ್ ಕಡೆ ಇದೆ, 37,000 ಪುಟ್ ಕಡೆ ಇರೋದ್ರಿಂದ. ಯಾಕೆಂದ್ರೆ ಇವೆರಡು ಜಾಸ್ತಿನೇ ಇರಬೇಕು, ಇವೆರಡು ಕಡಿಮೆ ಇರಬೇಕು. ಇಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ತೋರಿಸ್ತಾರೆ, ಇದನ್ನ ನಾಳೆ ಪುಟ್ಟಾಗ ಚಾನ್ಸಸ್ ಇರೋದು. ಮತ್ತೆ ಬಿಟ್ಕಾಯಿನ್ ನೋಡಿ, ಬಿಟ್ಕಾಯಿನ್ ರಿಜೆಕ್ಷನ್ ಮಾಡಿದೆ ಅಂತ ಒಂದು ನಿನ್ನೆ ಹೇಳಿದೆ ನಾನು. ಬಿಟ್ಕಾಯಿನ್ ರಿಜೆಕ್ಷನ್ ಮಾಡ್ಕೊಂಡು ಈ ಕ್ಯಾಂಡಲಿನ ಕೆಳಗಡೆ ಬಿಟ್ಕಾಯಿನ್ ಕ್ಲೋಸ್ ಆಗಬಾರ್ದು. ಕ್ಲೋಸ್ ಆದ್ರೆ ರಿಟ್ರೇಸ್ಮೆಂಟ್ ಬಿದ್ಬಿಡುತ್ತೆ. ಸೊ ನಾನು ಇವತ್ತು ಹೇಳಿದ್ದು ಇದರಿಂದ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್
ಈ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಅಂತ ನೋ ಪ್ರಾಬ್ಲಮ್. ಇದರಿಂದ ಕೆಳಗಡೆ ಮಾರ್ಕೆಟ್ ಬರಂಗಿಲ್ಲ, ಬಂದ್ರೆ ಬೇರೆ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ. ಸೊ ಹಂಗಾಗಿ ಬರಲ್ಲ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಇನ್ವೆಸ್ಟರ್ಸ್ ಅವರೆಲ್ಲ ಬಿಡಲ್ಲ ಆತರ ಅಷ್ಟೊಂದು ಕ್ರಾಶ್ ಹಾಕಿ. ಇದರಿಂದ ಕೆಳಗಡೆ ಬಂದ್ರೆ 55,000ಕ್ಕೆಲ್ಲ ಬಂದ್ಬಿಡುತ್ತೆ. 55,000 ಸ್ವಲ್ಪ ಕನ್ಸಿಡರ್ ಮಾಡಿ 31,000ಕ್ಕೆ. ಇಲ್ಲಿಂದ ಇಷ್ಟೊಂದೆಲ್ಲ ಕೆಳಗ್ ಬೀಳೋದಕ್ಕೆ ಬಿಡಲ್ಲ ಅವರು. ಹಾ, ಮತ್ತೆ ಗೋಲ್ಡ್ ಏನಾಗಿದೆ ನೋಡೋಣ. ಗೋಲ್ಡ್ ನೋಡಿ, ಮತ್ತೆ ಅಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಹತ್ರ ಹೋಗಿ ಬರ್ತಾ ಇದೆ, ಹೋಗಿ ವಾಪಸ್ ಬರುತ್ತೆ. ಏನೋ ಡೋಂಟ್ ವರಿ ಮಾಡಂಗಿಲ್ಲ. ಇದರಿಂದ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಗೋಲ್ಡ್ ಬುಲಿಶ್ ಆಗ್ಬಿಡುತ್ತೆ. ಮತ್ತೆ ಯಾವಾಗ ಈ ಟ್ರೆಂಡ್ ಲೈನ್ ಇದೆಯಾ ಅದನ್ನ ಬ್ರೇಕ್ಔಟ್ ಕೊಟ್ರೆ ಗೋಲ್ಡ್ ಬುಲಿಶ್ ಆಗುತ್ತೆ. ಹೇಳ್ತಾ ಇದೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಈ ಲೈನ್ ನ ಗೋಲ್ಡ್ ಕ್ರಾಸ್ ಮಾಡಂಗಿಲ್ಲ. 4,200 ಆ ಕ್ರಾಸ್ ಆಯ್ತು ಅಂದ್ರೆ ಗೋಲ್ಡ್ ಅಲ್ಲಿ ಬುಲ್ಲಿಶ್ ಟ್ರೆಂಡ್ ನೋಡ್ಬೇಕಾಗತ್ತೆ. ಮತ್ತೆ ಮಾರ್ಕೆಟ್ ಎಲ್ಲ ಬೇರೆ ಟ್ರೆಂಡ್ ಕಡೆ ಬಂದ್ಬಿಡುತ್ತೆ. ಓಕೆನಾ. ನಾಳೆ ನಿಮ್ ಎಂಟ್ರಿ ಏನಾದ್ರು ಮಾಡೋದಿದ್ರೆ 25,840 ಎಂಟ್ರಿ ಇರ್ಲಿ. SL ಒಂದು 30 ಪಾಯಿಂಟ್ ಇಟ್ಕೊಂಡ್ರೆ ನಿಮಗೆ ಬಿಟ್ಟಿದ್ದು. ಇವರ್ ರಿಸ್ಕ್, ನೀವು ರಿವಾರ್ಡ್ ನಿಮಗೆ ಬಿಟ್ಟಿದ್ದು. ಯಾಕೆಂದ್ರೆ ಈ ಲೈನ್ ಅಲ್ಲೇ ಒಂದು ಫಸ್ಟ್ ಟಾರ್ಗೆಟ್ ಇಟ್ಕೊಂಡಿರಿ. ಈ ಲೈನ್ ಅಲ್ಲೇ ಫಸ್ಟ್ ಟಾರ್ಗೆಟ್ ಯಾಕೆ ಇಟ್ಕೊಳ್ರಿ ಅಂತಂದ್ರೆ ಇಲ್ಲಿಂದನೂ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಫಸ್ಟ್ ಟಾರ್ಗೆಟ್ ನಿಮ್ದು. ಸೆಕೆಂಡ್ ಟಾರ್ಗೆಟ್ ಇಲ್ಲ, ಇದನ್ನ ಬ್ರೇಕ್ಔಟ್ ಕೊಟ್ಟ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ, ತಲೆ ಕೆಡಿಸ್ಕೊಬಿಟ್ರಿ. ಸೆಕೆಂಡ್ ಟಾರ್ಗೆಟ್ ಇದನ್ನೇ ಇಟ್ಕೊಂಡಿರಿ. ಇವತ್ತು ಇಲ್ಲ ನಾಳೆ ಒಳಗೆ ಬಂದೇ ಬರುತ್ತೆ. ಅಂದ್ರೆ ನಾಳೆ ಇಲ್ಲ ನಾಡ್ದೊಳಗಡೆ ಬರ್ಲೇಬೇಕು, ಬರುತ್ತೆ, ತಲೆ ಕೆಡಿಸ್ಕೊಳಂಗಿಲ್ಲ. ಒನ್ ಟೈಮ್ ಈ ಲೈನ್ ನ ಬ್ರೇಕ್ಔಟ್ ಕೊಟ್ರೆ 100% ಇಲ್ಲಿಗೆ ಬರುತ್ತೆ ನಿಫ್ಟಿ. ಮತ್ತೆ ಶೇರ್ಸ್ ಯಾವ್ದಾರ ನೋಡೋದಾದ್ರೆ ರಿಲಯನ್ಸ್ ಯಾವ ತರ ಇವತ್ತು ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡೋಣ. ಅಂದ್ರೆ ರಿಲಯನ್ಸ್ ಮೇಲೆ ಅಲ್ವಾ ಇಂಡಿಯನ್ ಮಾರ್ಕೆಟ್ ನಿಂತಿರೋದು. ರಿಲಯನ್ಸ್, HDFC ಬ್ಯಾಂಕ್ ಇದೇ ಇರೋದು. ತುಂಬಾ ದೊಡ್ಡ ಸ್ಟಾಕ್ ಅಂದ್ರೆ ಇವೆರಡೆ. ರಿಲಯನ್ಸ್ ಅಲ್ಲೂ ನೋಡಿ ಇದೊಂದು ಗ್ಯಾಪ್ ಕಾಣುತ್ತೆ ನಿಮಗೆ. ಡೇ ಕ್ಯಾಂಡಲ್ ಅಲ್ಲಿ ನೀವು ನೋಡೋದಾದ್ರೆ ರಿಲಯನ್ಸ್ ಅಲ್ಲಿ ಬುಲ್ಲಿಶ್ ನೋಡ್ಬೇಕು ನೀವು. ಯಾವಾಗ ಬುಲ್ಲಿಶ್ ನೋಡ್ಬೋದು ಅಂದ್ರೆ 1,607, 608 ಬ್ರೇಕ್ಔಟ್ ಏನಾದ್ರು ಕೊಡ್ತು ಅಂದ್ರೆ ರಿಲಯನ್ಸ್ ಶೇರು 1,800 ರೂಪಾಯಿ ಹೋಗುತ್ತೆ. ಅಂತಂದ್ರೆ 273 ರುಪೀಸ್ ಪ್ರಾಫಿಟ್ ಕೊಡುತ್ತೆ ರಿಲಯನ್ಸ್ ಅಲ್ಲಿ. ಸದ್ಯದ ಮಟ್ಟಿಗೆ ಅದು ಬೇರಿಶ್ ಅಲ್ಲಿ ಇರುತ್ತೆ. ಒಂದು ವಾರ 2 ವಾರ ಹಿಂದೆ ಮುಂದೆ ಅದು ಬೇರಿಶ್ ಅಲ್ಲೇ ಕಾಣುತ್ತೆ ನಿಮಗೆ. ಆಮೇಲೆ ಬುಲ್ಲಿಶ್ ಆಗುತ್ತೆ. ನಾನು ನೋಡ್ತಾ ಈ ಲೈನ್ ನ ಬ್ರೇಕ್ಔಟ್ ಕೊಡಂಗಿಲ್ಲ. ಅದು ಏನಾದ್ರು ರಿಲಯನ್ಸ್ ಶೇರು ಇಲ್ಲಿಂದ ಕೆಳಗಡೆ ಬ್ರೇಕ್ಔಟ್ ಕೊಟ್ಟರೆ ಕೆಳ ಬಂದ್ಬಿಡ್ತಾನೆ, ಮತ್ತೆ ಈ ಲೈನಿಗೆ ಬರ್ತಾನೆ, ಸಪೋರ್ಟ್ ಲೈನಿಗೆ. ಸೊ ಹಂಗಾಗಿರೋದ್ರಿಂದ ರಿಲಯನ್ಸ್ ಅಲ್ಲಿ ಸ್ವಲ್ಪ ಈ ಲೈನಿಗೆ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಮಾಡಿ. 1,500 ಅದ್ರ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಯಾಕೆಂದ್ರೆ ನೋಡಿ ಇದೊಂದೇ ಜಾಗದಲ್ಲಿ ಅದು ಕನ್ಸಲ್ಟೆಂಟ್ ಆಗಿ ತುಂಬಾ ದಿವಸ ಇತ್ತು. ಆಮೇಲೆ ಒಂದೇ ಸತಿ ಇಲ್ಲಿಂದ ಬಿಡಕ್ಕಾಗದಲ್ಲ, ಗ್ಯಾಪ್ ಅಪ್ ಆಗಿ ಹೋಗಿ ವಾಪಸ್ ಬರ್ತಾ ಇದೆ. ಸೊ ಇದನ್ನ ಬ್ರೇಕ್ಔಟ್ ಕೊಟ್ರೆ ಮತ್ತೆ ಇಲ್ಲಿಗೆ ಬಂದು ಕನ್ಸಲ್ಟೆಂಟ್ ಆಗಿ ಇಲ್ಲಿಂದ ಹೋಗುತ್ತೆ. ಅವಾಗ ಸಖತ್ ಬುಲಿಶ್ ಇರುತ್ತೆ, ಹೋಗ್ತಾನೆ ಅವಾಗ. ಅವಾಗ ಅಂತ ದೊಡ್ಡ ತಲೆನೋವೇನಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ನೋಡ್ಕೊಂಡು ನಾಳೆ ಟ್ರೇಡ್ ಮಾಡಿ. ನೀವು ರಿಸ್ಕ್ ರಿವಾರ್ಡ್ ನೀವು ಯಾವ ತರ ಬೇಕೋ ಆ ತರ ಪೊಸಿಷನ್ ನ ಇಟ್ಕೊಂಡು ಟ್ರೇಡ್ ಮಾಡಿ. ಬಾಯ್ ಬಾಯ್.